ಹೆಣ್ಣಿನ ಬಗ್ಗೆ ಆಧುನಿಕ ವಚನದಲ್ಲಿ ಇಷ್ಟು ಅದ್ಭುತವಾಗಿ ಹೇಳಿದ್ದಾರೆ. ಹೆಣ್ಣು ಹುಟ್ಟಿತೆಂದರೆ ಪೀಡೆ ಹುಟ್ಟಿತೆನ್ನುವವರು, ಗಂಡು ಹುಟ್ಟಿದರೆ ಪೇಡೆ ಹಂಚುವವರು. ಹೆಣ್ಣು ಹುಟ್ಟಿತೆಂದರೆ ಪೀಡೆ ಎನ್ನುವವರು, ಗಂಡು ಹುಟ್ಟಿತೆಂದರೆ ಪೇಡೆ ಹಂಚುವವರು. ಹೆಣ್ಣು ಹುಟ್ಟಿತೆಂದರೆ ಹೊರೆ ಎನ್ನುವವರು, ಗಂಡು ಹುಟ್ಟಿತೆಂದರೆ ದೊರೆ ಎನ್ನುವವರು. ಹೆಣ್ಣು ಹುಟ್ಟಿತೆಂದರೆ ಹೊರೆ ಎನ್ನುವವರು, ಗಂಡು ಹುಟ್ಟಿದರೆ ದೊರೆ ಎನ್ನುವವರು. ಹೆಣ್ಣು ಹುಟ್ಟಲು ಹುಣ್ಣು ಎನ್ನುವವರು, ಗಂಡು ಹುಟ್ಟಲು ಹೊನ್ನು ಎನ್ನುವವರು. ಹೆಣ್ಣು ಹುಟ್ಟಲು ಹುಣ್ಣು ಎನ್ನುವವರು, ಗಂಡು ಹುಟ್ಟಲು ಹೊನ್ನು ಎನ್ನುವವರು. ಅಂದಿನ ಕಾಲದಿಂದ ಸಮಾನವಾಗಿ ಮಹಿಳೆಯರು ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂದಿನ ಒಣಕೆ ಓಬವ್ವ ಆಗಿರ್ಬೋದು, ರಾಣಿ ಚೆನ್ನಮ್ಮ, ಲಕ್ಷ್ಮೀಬಾಯಿ ಆಗಿರ್ಬೋದು, ಇಂದಿನ ಸಾಲು ಮರದ ತಿಮ್ಮಕ್ಕ ಆಗಿರ್ಬೋದು. ಈಗಲೂ ಸಹ ಕೀಳಾಗಿ ಕಾಣುವವರ ಗಂಡುಗಳ ಮನಸ್ಸಿಗೆ ಒಂದು ಪ್ರಶ್ನೆ: ಹೆಣ್ಣುಗಳಿಲ್ಲದಿದ್ದರೆ ಗಂಡಿನ ಹುಟ್ಟಾದರೂ ಹೇಗೆ? ಹೆಣ್ಣು ಇಲ್ಲದಿದ್ದರೆ ಗಂಡಿನ ಹುಟ್ಟಾದರೂ ಹೇಗೆ? ಈ ಪ್ರಶ್ನೆಗೆ ಉತ್ತರವನ್ನ ಕಂಡುಕೊಂಡವರೇ ಹೆಣ್ಣಿಗೆ ಸರಿಯಾದ ಗೌರವವನ್ನ ಕೊಡಲು ಸಾಧ್ಯ. ನಿಜ ಅಲ್ವಾ ಮಾತು?